ಆಹಾರ ಭದ್ರತೆ ಕಾನೂನು ಇದ್ದೇ ಇದೆ, ಅದರಲ್ಲಿ ರೂಲು ಇತ್ಯಾದಿ ಆಗಿರಲಿಲ್ಲ. ನಮ್ಮ ಸರ್ಕಾರ 14ರಲ್ಲಿ ಬಂದ ನಂತರ ನಾವು ಮಾಡಿದ್ದೀವಿ. ಅದಾದ ನಂತರ ಅದನ್ನು 17-18ರಿಂದ ಸಂಪೂರ್ಣವಾಗಿ ದೇಶದಲ್ಲಿ ಕೋವಿಡ್ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಮುಂದಿನ ಈಗಿನಿಂದ ಕಳೆದ 3 ವರ್ಷದಿಂದ ಮುಂದಿನ 5 ವರ್ಷದೊಳಗಂದು 8 ವರ್ಷದೊಳಗಂತೂ ಈ ಸ್ಕೀಮ್ ಇದ್ದೇ ಇರ್ತದೆ. ಮತ್ತು ಮುಂದಿನ 5 ವರ್ಷ ನಾವು ಬರ್ತೀವಲ್ಲ ಅದನ್ನು ಇನ್ನೂ ಹೆಚ್ಚು ಸುಧಾರಿಸಿ ಜನರಿಗೆ ಬಡವರಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಸರ್, ಈಗ ಚಿತ್ರರಂಗಗಳನ್ನು ರಾಯಭಾರಿ ಮಾಡೋದು ಎಷ್ಟು ಮಟ್ಟಿಗೆ ಸರ್? ಈಗ ಕೃಷಿ ರಾಯಭಾರಿ ಇದ್ರು ಸರ್ ದರ್ಶನ್ ಅವರು, ಈ ಕೇಸ್ ಆದಮೇಲೆ ಯಾರನ್ನೂ ಕೂಡ ಮಾಡಬಾರ್ದು ರಾಯಭಾರಿಗಳನ್ನ ಚಿತ್ರನಟನ ಅಂತ ಒಂದು ಕೂಗು ಕೇಳಿ ಬರ್ತಿದೆ. ನಾನು ಆ ರೀತಿ ಯಾವುದೇ ಒಂದು ವರ್ಗವನ್ನಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ವರ್ಗವನ್ನಾಗಲಿ ಸಹಿತ ಯಾರೋ ಒಂದು ಮಾಡಿದ ಘಟನೆಯಿಂದ ತಕ್ಷಣ ಅವ್ರನ್ನ ಆ ರೀತಿಯಾಗಿ ನಿರ್ಣಯ ಮಾಡೋದು ಸರಿಯಲ್ಲ. ಒಂದು ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ಮಾಡೋದಿರ್ತದಲ್ಲ, ಅದನ್ನು ನಾಯಕರು, ವಿಶೇಷವಾಗಿ ಚಿತ್ರರಂಗದ ನಾಯಕರು ಅದನ್ನು ನಿಯಂತ್ರಿಸಬೇಕು. ಅದರ ಜೊತೆಯಲ್ಲಿ ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ತಗೋ ಸರಿಯಲ್ಲ. ಈಗ ಯಾವುದೋ ಒಬ್ಬ ಚಿತ್ರನಟ ಸಿಕ್ಕ ಅಂತ ಹೇಳಿ ಎಲ್ಲ ಚಿತ್ರನಟರು ಹಾಗೆ ಇದ್ದಾರೆ ಅಂತ ಅನ್ನೋದಲ್ಲ. ಅವ್ರನ್ನ ಉಪಯೋಗ ಮಾಡಿಕೊಂಡು ಕ್ರೀಡಾಲೋಕದಲ್ಲಿದ್ದವ್ರನ್ನ ಉಪಯೋಗ ಮಾಡಿಕೊಂಡು ಜಾಗೃತಿ ಮೂಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವುದೇ ಸರ್ಕಾರ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ ಯಾವ ಸರ್ಕಾರ ಮಾಡಿದ್ದಾರೆ ಅಂತ, ಅವರ ಸಂಪೂರ್ಣ ಪೂರ್ವಾಪರವನ್ನು ನೋಡಬೇಕು. ಬಿಜೆಪಿ ಸರ್ಕಾರ ನಾನು ಯಾವುದೇ ಸರ್ಕಾರ ನಾನು ಮತ್ತೆ ಹೇಳ್ಬಿಟ್ಟಿದ್ದೆ, ನಾನು ಯಾವ ಸರ್ಕಾರ ಅಂತ ನನಗೆ ಗೊತ್ತಿಲ್ಲ, ನನಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ನಾನು ಇವರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋಂಥ ಪ್ರಶ್ನೆನ ನಾನು ಹೇಳಿಲ್ಲ. ಯಾವುದೇ ಸರ್ಕಾರ ಮಾಡಲಿ, ಯಾಕಂದರೆ ಎಲ್ಲದರಲ್ಲೂ ರಾಜಕಾರಣ ಮಾತಾಡುವಂಥದ್ದು ನನ್ನ ಸ್ವಭಾವನೂ ಅಲ್ಲ, ನಾನು ಮಾತಾಡೋದೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ, ಅವರು ಆ ರಾಯಭಾರಿಯನ್ನು ಅಪಾಯಿಂಟ್ಮೆಂಟ್ ಮಾಡೋದರ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅವ್ರ ಪೂರ್ವಾಪರ ವಿಚಾರವನ್ನು ಮಾಡಬೇಕು. ಯಾಕಂದ್ರೆ ಸರ್ಕಾರದ ಬಳಿ ಮಾಹಿತಿ ಇರ್ತದೆ. ಹಿಂದಿನ ಸರ್ಕಾರ ಮಾಡಿದ್ದು ಅದು ತಪ್ಪೇನೆ, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಬಾರಿ ಅವರು ಹಲ್ಲೆ ಮಾಡಿದ್ದು, ಅವರ ಜೈಲಿನಲ್ಲಿದ್ದು ಇದೆಲ್ಲ ಗೊತ್ತಿದೆ. ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದು ಅದು ಅವರು ಮಾಡಿದವರು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೇಬೇಕು. ಅದರ